ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳು ನಡೀತಾ ಇರುವಂತಹ ಬೆನ್ನಲ್ಲೇ ಮೈಸೂರಿನಲ್ಲಿ ಸಡನ್ ಬೆಳವಣಿಗೆಯನ್ನು ನಡೆದಿದೆ. ನಿರೀಕ್ಷೆ ಇತ್ತು ರಾಹುಲ್ ಗಾಂಧಿ ಅವರು ಉಭಯ ನಾಯಕರ ಜೊತೆಗೆ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಕತೆಯನ್ನ ಮಾಡ್ತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು. ಆದ್ರೆ ಮುಖ್ಯಮಂತ್ರಿಯ ಆದಿಯಾಗಿ ಎಲ್ಲರೂ ಕೂಡ ಇದನ್ನ ತಳ್ಳಿ ಹಾಕಿದ್ರು. ಇದೊಂದು ಸೌಜನ್ಯದ ಭೇಟಿಯಷ್ಟೇ. ಅವರು ತಮಿಳುನಾಡಿಗೆ ಹೋಗ್ತಿದ್ದಾರೆ. ಆ ಟೈಮಲ್ಲಿ ನಾವು ಅವ್ರು ನಮ್ಮ ರಾಜ್ಯದಲ್ಲಿ ಬಂದಿರೋದ್ರಿಂದ ನಾವು ಅವ್ರನ್ನ ಮಾತನಾಡಕ್ ಹೋಗ್ತಾ ಇದೀವಿ ಅನ್ನುವಂಥ ಮಾತನ್ನ ಹೇಳಿದ್ರು. ಆದ್ರೆ ಇದು ಬರೇ ಸೌಜನ್ಯದ ಭೇಟಿ ಅಲ್ಲ ಅನ್ನೋದು ದೃಶ್ಯಗಳಿಂದಾನೇ ಸಾಬೀತಾಗ್ತಾ ಇದೆ. ಬರೀ ಸೌಜನ್ಯದ ಭೇಟಿಯಾಗಿದ್ರೆ ಉಭಯ ನಾಯಕರನ್ನ ಪ್ರತ್ಯೇಕವಾಗಿ ನಿಲ್ಲಿಸಿ ಮಾತನಾಡುವಂತ ಅವಶ್ಯಕತೆ ರಾಹುಲ್ ಗಾಂಧಿ ಅವರಿಗೆ ಇರಲಿಲ್ಲ. ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ. ಮೊದಲಿಗೆ ಉಭಯ ನಾಯಕರ ಜೊತೆಗೆ ಮಾತನಾಡ್ತಾರೆ. ಏರ್ಪೋರ್ಟ್ ನಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದ್ದಾರೆ. ಉಭಯ ನಾಯಕರ ಜೊತೆಗೆ ಮಾತುಕತೆಯಾಗುತ್ತೆ. ಅದಾದ ಬಳಿಕ ಸಿದ್ದರಾಮಯ್ಯ ಅವರ ಜೊತೆಗೆ ಪ್ರತ್ಯೇಕವಾಗಿ ಮಾತುಕತೆಯನ್ನ ನಡೆಸ್ತಾರೆ ರಾಹುಲ್ ಗಾಂಧಿ. ಅದಾದ ನಂತರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸೈಡಿಗೆ ಕರ್ಕೊಂಡು ಹೋಗಿ ಅವರು ಮಾತುಕತೆಯನ್ನ ನಡೆಸಿದ್ದಾರೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮೈಸೂರಿನಲ್ಲಿ ಇನ್ನೇನು ಹೆಲಿಕಾಪ್ಟರ್ ಏರಬೇಕು, ಅದಕ್ಕೂ ಮುಂಚೆ ಒಂದು ಕ್ವಿಕ್ ಮೀಟಿಂಗ್, ಪ್ರತ್ಯೇಕವಾಗಿ 1-to-1 ಮೀಟಿಂಗ್ ನಡೆದು ಹೋಗಿದೆ. ಇದು ಸಿದ್ದರಾಮಯ್ಯ ಅವರ ಜೊತೆಗೆ ರಾಹುಲ್ ಗಾಂಧಿ ಮಾತುಕತೆ ನಡೆಸ್ತಾ ಇರುವಂತಹ ದೃಶ್ಯ ನೋಡಿ, ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯ ಅವರ ಜೊತೆಗೆ ರಾಹುಲ್ ಗಾಂಧಿ ಮಾತನಾಡ್ತಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪಕ್ಕದಲ್ಲಿ ನಿಂತಿದ್ದಾರೆ. ಯಾಕಂದ್ರೆ ಅದು ವೈಯಕ್ತಿಕವಾದಂತಹ 1-to-1 ಮೀಟಿಂಗ್ ರಾಹುಲ್ ಗಾಂಧಿ ಹಾಗೆ ಸಿದ್ದರಾಮಯ್ಯ ಅವರ ಮಧ್ಯೆ. ಆ ಮಾತುಕತೆಯ ನಂತರದಲ್ಲೇ ನೀವು ಮತ್ತೊಂದು ದೃಶ್ಯವನ್ನ ಗಮನಿಸಿದ್ದು, ಅದು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸೈಡಿಗೆ ಕರ್ಕೊಂಡು ಹೋಗಿ ಮಾತನಾಡಿತ್ತು. ಇದನ್ನ ನೀವು ಸಾಮಾನ್ಯ ಬೆಳವಣಿಗೆ, ಸೌಜನ್ಯದ ಮಾತುಕತೆ ಹಿಂಗೆಲ್ಲ ನೀವು ಲೇಬಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಸಾಮಾನ್ಯ ಸೌಜನ್ಯದ ಭೇಟಿ ಹಿಂಗೆಲ್ಲ ಈಗ ನಾಯಕರು ಏನ್ ಹೇಳ್ತಿದಾರೋ ಅದು ಹಂಗೆ ಇದ್ದಿದ್ರೆ ಹೀಗೆಲ್ಲ ಪ್ರತ್ಯೇಕವಾಗಿ ಮಾತನಾಡುವಂತ ಅವಶ್ಯಕತೆ ಇರಲಿಲ್ಲ. ಅದೇನೇ ಸ್ಟ್ರಾಟಜಿಗಳಿದ್ರು, ಏನೇ ಇದ್ರು, ಒಬ್ರು ಮುಖ್ಯಮಂತ್ರಿಗಳಿದ್ದಾರೆ, ಮತ್ತೊಬ್ರು ಕೆಪಿಸಿಸಿಯ ಅಧ್ಯಕ್ಷರಿದ್ದಾರೆ. ಉಭಯ ನಾಯಕರ ಜೊತೆಗೆ ರಾಹುಲ್ ಗಾಂಧಿ ಅವರು ಮಾತನಾಡ್ತಾ ಇದ್ರು ಏನೋ. ಹಾಗಿಲ್ವಲ್ಲ, ಇಲ್ಲಿ ದೃಶ್ಯಗಳಲ್ಲಿ ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯ ಅವರ ಜೊತೆಗೆ ಮೀಟಿಂಗ್, ಅಲ್ಲಿ ಡಿಕೆ ಶಿವಕುಮಾರ್ ಅವರು ಇರ್ತಾರೆ, ಬಟ್ ಅವರನ್ನ ದೂರದಲ್ಲಿ ನಿಲ್ಲಿಸಿ ಉಭಯ ನಾಯಕರು ಮಾತನಾಡಿದ್ದಾರೆ. ಅದನ್ನ ನಾವು ಸ್ಪಷ್ಟವಾಗಿ ನೋಡಬಹುದು. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಜೊತೆ ಮೀಟಿಂಗ್, ಆಗ್ಲೂ ಎಲ್ಲರನ್ನ ಸೈಡಿಗೆ ಕಳಿಸಿ ಏರ್ಪೋರ್ಟ್ ನಲ್ಲಿ ಬದಿಗೆ ಕರ್ಕೊಂಡು ಹೋಗಿ ಅವ್ರ ಜೊತೆ ಮಾತುಕತೆ ನಡೆಸಿದ್ದಾರೆ. ಈ ಪ್ರತ್ಯೇಕವಾದಂತಹ ಮಾತುಕತೆ ಇದು ಕುತೂಹಲವನ್ನ ಕೆರಳಿಸ್ತಾ ಇದೆ. ಏನು ಮಾತುಕತೆ ಆಯ್ತು, ಯಾವ ವಿಚಾರದ ಬಗ್ಗೆ ಮಾತುಕತೆ ಆಯ್ತು, ಆಗ್ಲೇ ನಮ್ಮ ಸೀನಿಯರ್ ರಿಪೋರ್ಟರ್ ಹರೀಶ್ ವಿವರಿಸ್ತಾ ಇದ್ರು. ಏನಾಗಿರಬಹುದು, ಏನಾಗಿರುವಂತಹ ಚಾನ್ಸಸ್ ಇದೆ ಅಂತ ಹೇಳಿ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಸಿದ್ದರಾಮಯ್ಯ ಅವರು ಇವತ್ತು ಮಧ್ಯಾಹ್ನ ಮಾತನಾಡಿದ್ದನ್ನ ನಾವು ಕೇಳಿಸ್ಕೊಂಡ್ವಿ. ಏನಿಲ್ಲಪ್ಪ, ಅವರು ತಮಿಳುನಾಡಿಗೆ ಹೊರಟಿದ್ರು, ಹಾಗಾಗಿ ಒಂದು ಸೌಜನ್ಯಕ್ಕಾಗಿ ಭೇಟಿ ಕೊಟ್ವಿ ಅಷ್ಟೇ, ಯಾವುದೇ ನಾಯಕತ್ವದ ವಿಚಾರದ ಬಗ್ಗೆ ಚರ್ಚೆ ಆಗಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರು. ಆದ್ರೆ ದೃಶ್ಯಗಳು ಹಾಗಿಲ್ವಲ್ಲ ಹರೀಶ್. ಈಗ ಸೌಜನ್ಯದ ಭೇಟಿ ಅಂತಂದ್ರೆ ಉಭಯ ನಾಯಕರನ್ನ ಜೊತೆಗೆ ನಿಲ್ಲಿಸ್ಕೊಂಡು ಮಾತನಾಡಬಹುದಾಗಿತ್ತು. ಜೊತೆಗೆ ನಿಲ್ಲಿಸ್ಕೊಂಡು ಮಾತನಾಡಿದ್ದಾರೆ ನಿಜ. ಆದ್ರೆ ಅದಾದ ನಂತರದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಸೈಡಿಗೆ ನಿಲ್ಲಿಸಿ ಸಿದ್ದರಾಮಯ್ಯ ಅವ್ರ ಜೊತೆ ಮಾತುಕತೆ ಆಗುತ್ತೆ. ಅದಾದ ಬಳಿಕ ಡಿಕೆ ಶಿವಕುಮಾರ್ ಅವರನ್ನ ಪ್ರತ್ಯೇಕವಾಗಿ ಸೈಡಿಗೆ ಕರ್ಕೊಂಡು ಹೋಗಿ ಏರ್ಪೋರ್ಟ್ ನಲ್ಲಿ ಅವ್ರ ಜೊತೆಯೂ ಮಾತುಕತೆ ಆಗುತ್ತೆ. ಇದನ್ನ ಬರೀ ಸೌಜನ್ಯದ ಭೇಟಿ, ಸೌಜನ್ಯದ ಮಾತುಕತೆ ಅಂತ ಹೇಳಿ ಲೇಬಲ್ ಮಾಡೋದಕ್ಕೆ ಸಾಧ್ಯ ಇದೆಯಾ ಹರೀಶ್? ವಿದೇಶಿ ಬಹಳ ಮುಖ್ಯವಾಗಿರುವಂಥದ್ದು ಮೈಸೂರು ವಿಮಾನ ನಿಲ್ದಾಣ ರಾಜ್ಯ ಕಾಂಗ್ರೆಸ್ನಲ್ಲಿ ವಿದ್ಯಮಾನಕ್ಕೆ ಪ್ರಮುಖವಾಗಿ ಸಾಕ್ಷಿ ಆಗ್ತಿದೆ ಅಂತ ಕೂಡ ಹೇಳ್ಬೋದು. ಯಾಕಂತಂದರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಹ್ವಾನ ನೀಡುವಂಥ ಒಂದು ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಮೊದಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರ ಜೊತೆ ಮಾತಾಡ್ತಾರೆ. ನಂತರ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಆ ಜಾಗಕ್ಕೆ ಕರೆಸ್ಕೊಳ್ತಾರೆ. ನಂತರ ಸಿಎಂ ಸಿದ್ದರಾಮಯ್ಯರು ಮತ್ತು ರಾಹುಲ್ ಗಾಂಧಿ ಅವ್ರನ್ನ ಪ್ರತ್ಯೇಕವಾಗಿ ಕರ್ಕೊಂಡು ಹೋಗಿ ಮಾತನಾಡ್ತಾರೆ. ಇವೆಲ್ಲವೂ ಕೂಡ ಮೈಸೂರು ವಿಮಾನ ನಿಲ್ದಾಣದಲ್ಲಿ, ಅಂದರೆ ರಾಹುಲ್ ಗಾಂಧಿ ಅವರು ತೆರಳುವುದಕ್ಕೂ ಮೊದಲೇ ಆಗಿರುವಂತಹ ಒಂದು ದೃಶ್ಯಾವಳಿಗೆ ಸಾಕ್ಷಿಯಾಗಿರುವಂಥದ್ದು. ಆದರೆ ನಿಜಕ್ಕೂ ಕೂಡ ಇಲ್ಲಿ ಪ್ರಮುಖವಾಗಿ ರಾಜಕೀಯ ಚಟುವಟಿಕೆ ಗರಿಗೆದರುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಈಗ ದಟ್ಟವಾಗಿ ಕಾಣಿಸ್ತಾ ಇದೆ. ಇವತ್ತಿನ ದೃಶ್ಯಾವಳಿಗಳು ನೋಡಿದ್ರೆ ನಿಜಕ್ಕೂ ಕೂಡ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೇರವಾಗಿ ಪ್ರಸ್ತಾಪ ಮಾಡದಂತೆ ಕಾಣಿಸ್ತಾ ಇದೆ. ಮೊದಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಜೊತೆ ಮಾತನಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ನೇರವಾಗಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿದೆ. ಯಾಕಂದ್ರೆ ಮೊದಲಿಂದಲೂ ಕೂಡ ಅವರು ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಸಿಎಂ ಗಾಂಧಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿಗಿಪಟ್ಟನ್ನು ಹಿಡಿದಿರುವಂಥದ್ದು. ರಾಹುಲ್ ಗಾಂಧಿ ಅವರು ಭೇಟಿ ಸಿಗದೇ ಇರುವಂತಹ ಕಾರಣಕ್ಕಾಗಿ ಹತ್ತು ಹಲವು ರೀತಿಯಲ್ಲಿ ಕೂಡ ಪ್ರಯತ್ನಗಳನ್ನ ಮಾಡ್ತಾರೆ.
ಮಾಡ್ತಾ ಇದ್ರು. ಆದರೆ ಇವತ್ತು ನೇರವಾಗಿ ಸಿಕ್ಕಿದಂಥ ಸಂದರ್ಭದಲ್ಲಿ ಸಿಕ್ಕ ಅವಕಾಶವನ್ನೇ ಮೈಸೂರು ವಿಮಾನ ನಿಲ್ದಾಣದಲ್ಲಿ ಅದನ್ನು ಬಳಸ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಕೂಡ DCM DK ಶಿವಕುಮಾರ್ ಅವರು ಮಾಡಿದ್ದಾರೆ. ಸೊ ಅವರ ಮಾತನ್ನು ಆಲಿಸಿದಂಥ ಸಂದರ್ಭದಲ್ಲಿ ನೇರವಾಗಿ CM ಸಿದ್ದರಾಮಯ್ಯವನ್ನು ಕೂಡ ರಾಹುಲ್ ಗಾಂಧಿ ಅವರು ಕರೆಸ್ಕೊಂಡು ಮಾತಾಡ್ತಾರೆ. ಅದು ಕೂಡ DCM DK ಶಿವಕುಮಾರ್ ಅವರ ಸಮ್ಮುಖದಲ್ಲೇ. ಸೊ ಅದಾದ ನಂತರ CM ಸಿದ್ದರಾಮಯ್ಯ ಅವರು ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಮಾಡ್ತಾರೆ. ಅಂದರೆ ರಾಜ್ಯ ಕಾಂಗ್ರೆಸ್ನಲ್ಲಿನ ಇದುವರೆಗೂ ನಡ್ಕೊಂಡು ಬಂದಿರತಕ್ಕಂಥ ವಿದ್ಯಮಾನಕ್ಕೆ ಕ್ಲೈಮ್ಯಾಕ್ಸ್ ಘಟ್ಟ ತಲುಪ್ತಿದೆಯಾ ಅನ್ನುವಂಥ ಈ ಪ್ರಶ್ನೆಗಳು ಕೂಡ ಸಹಜವಾಗಿ ಉದ್ಭವ ಆಗ್ತಿರುವಂಥದ್ದು. ಇದುವರೆಗೆ ನಾಯಕತ್ವ ತಿಕ್ಕಾಟ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಹತ್ತು ಹಲವು ರೀತಿಯಲ್ಲಿ ಕೂಡ ಬೆಳವಣಿಗೆಗಳಾಗ್ತಿದ್ವು. ಒಂದು ಕಡೆ ಶಾಸಕರು ಸಚಿವರು ಹೇಳಿಕೆಗಳನ್ನ ಕೊಡುವಂಥದ್ದು, ಮಗದೊಂದು ಕಡೆ AICC ಅಧ್ಯಕ್ಷರು ಅದಕ್ಕೆ ತೇಪೆ ಹಚ್ಚುವಂಥ ಒಂದು ಪ್ರಯತ್ನ ಮಾಡ್ತಾ ಇರುವಂಥದ್ದು, ಖುದ್ದು DCM DK ಶಿವಕುಮಾರ್ ಅವರಿಗೆ ಆಕ್ರೋಶವನ್ನು ವ್ಯಕ್ತಪಡಿಸುವಂಥದ್ದು, ಪರೋಕ್ಷವಾಗಿ ಮಾರ್ಮಿಕವಾಗಿ ಹೇಳುವಂಥ ಒಂದು ಪ್ರಯತ್ನ ಮಾಡುವಂಥದ್ದು, ಹೀಗೆ ಹತ್ತು ಹಲವು ರೀತಿಯಲ್ಲಿ ಕೂಡ ರಾಜ್ಯ ಕಾಂಗ್ರೆಸ್ನ ವಿದ್ಯಮಾನ ರೋಚಕ ಘಟ್ಟ ಕೂಡ ತಲುಪಿತ್ತು. ಆದರೆ ಇವತ್ತಿನ ಬೆಳವಣಿಗೆ ನೋಡಿದ್ರೆ ರಾಹುಲ್ ಗಾಂಧಿ ಅವರ ಜೊತೆ ಮಾತುಕತೆ ಸಂದರ್ಭ ಸನ್ನಿವೇಶ ಹತ್ತು ಹಲವು ರೀತಿಯಲ್ಲಿ ಕೂಡ ಈಗ ಒಂದಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಅಂದರೆ ದೆಹಲಿಗೆ ಬನ್ನಿ ಮಾತನಾಡ್ತಕ್ಕನ್ನ ಅನ್ನುವಂಥ ಏನಾದರೂ ಭರವಸೆ ನೀಡಿದಾರ, ಅಥವಾ DCM DK ಶಿವಕುಮಾರ್ ಅವರಿಗೆ ಅದನ್ನು ಬಗೆಹರಿಸೋಣ, ಇತ್ಯರ್ಥ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾರೆ, ಅಥವಾ CM ಸಿದ್ದರಾಮಯ್ಯರಿಗೆ ಬೇರೆ ಏನಾದರೂ ಹೇಳುವಂಥ ಒಂದು ಪ್ರಯತ್ನ ಮಾಡಿದ್ರ, ಅಥವಾ ಏನು ಅನ್ನುವಂಥದ್ದು ಕೂಡ ಇಲ್ಲಿ ಸಾಕಷ್ಟು ಕುತೂಹಲಕ್ಕೆ ಮಾಡಿದೆ. ಆದರೆ ಒಂದಂತೂ ಸ್ಪಷ್ಟ ಆಗ್ತಿದೆ, ನಾಯಕತ್ವ ತಿಕ್ಕಾಟ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೇರವಾಗಿ DK ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಮುಂದೆ ಪ್ರಸ್ತಾಪ ಮಾಡಿರುವಂಥದ್ದು ಸ್ಪಷ್ಟವಾದಂತೆ ಕಾಣಿಸ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಕೂಡ CM ಸಿದ್ದರಾಮಯ್ಯನ ಕರೆಸ್ಕೊಂಡು ಮಾತನಾಡ್ತಕ್ಕಂಥ ಒಂದು ಪ್ರಯತ್ನ ರಾಹುಲ್ ಗಾಂಧಿ ಅವರಿಂದ ಆಗಿರ್ಬೋದು ಅಂತ ಕೂಡ ಕೇಳಲಾಗ್ತಿದೆ. ಸೊ ಜೊತೆಗೆ ಪ್ರತ್ಯೇಕವಾಗಿ ಕೂಡ CM ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರ ಜೊತೆ ಮಾತನಾಡ್ತಕ್ಕಂಥದ್ದು, CM ಸಿದ್ದರಾಮಯ್ಯರು ತಮ್ಮ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂಗೆ ಗ್ರೀನ್ ಸಿಗ್ನಲ್ ಅನ್ನು ಪಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ನಡೆಸಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಚರ್ಚೆ ಮಾಡಿದ್ರೆ ಗ್ರೀನ್ ಸಿಗ್ನಲ್ ಪಡೆಯುವಂಥ ಒಂದು ಪ್ರಯತ್ನದ ಭಾಗವಾಗಿ ಅವರ ಹತ್ರ ಅನುಮತಿಯನ್ನು ಕೇಳಿದ್ರ, ಹೀಗೆ ಹತ್ತು ರೀತಿಯಲ್ಲಿ ಕೂಡ ಚರ್ಚೆ ಆಗ್ತಿರೋದು. ಅಂದ್ರೆ ಬಜೆಟ್ ಮಂಡನೆಗೆ ಈಗಲೇ ಚರ್ಚೆ ನಡೆಸ್ತೇನೆ ಅನ್ನುವಂಥ ಮಾತನ್ನು CM ಸಿದ್ದರಾಮಯ್ಯ ಹೇಳ್ತಿದ್ರು. ಸೊ ಮಾರ್ಚ್ ತಿಂಗಳಲ್ಲಿ ಬಜೆಟ್ ಮಂಡಿಸ್ತೀನಿ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾ ಇದ್ರು. ಸೊ ಇತ್ತೀಚೆಗಷ್ಟೇ ಕೂಡ ಅರಸು ರೆಕಾರ್ಡ್ ಬ್ರೇಕರ್ ಮಾಡಿದಂಥ CM ಸಿದ್ದರಾಮಯ್ಯರು ನೇರವಾಗಿ ಬಜೆಟ್ ಮಂಡನೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಮಗದೊಂದು ಕಡೆ DCM DK ಶಿವಕುಮಾರ್ ಅವರು ಕೂಡ ಈ ಎಲ್ಲ ಬೆಳವಣಿಗೆ ಕಾರಣಕ್ಕಾಗಿ ಒಂದು ರೀತಿಯಲ್ಲಿ ಕೂಡ ರಾಹುಲ್ ಗಾಂಧಿ ಅವರು ಭೇಟಿ ಸಿಗದೇ ಇರುವಂಥ ಕಾರಣಕ್ಕಾಗಿ ಅಸಮಾಧಾನ ಆಕ್ರೋಶವನ್ನು ಹೊರಹಾಕುತ್ತಲೇ ಕೂಡ AICC ಅಧ್ಯಕ್ಷರ ಬಳಿ ಬಿಗಿಪಟ್ಟು ನೀಡಿದ್ರು, ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶ ಕೊಡಿಸಬೇಕು ಅನ್ನುವಂಥದ್ದು. ಇದೆಲ್ಲ ಕಾರಣಗಳಿಗಾಗಿ ಇವತ್ತಿನ ಮೈಸೂರು ವಿಮಾನ ನಿಲ್ದಾಣ ಈ ಅಭೂತಪೂರ್ವ ಅಂದರೆ ಕಾಂಗ್ರೆಸ್ನಲ್ಲಿನ ಈ ಎಲ್ಲ ಬೆಳವಣಿಗೆಗಳಿಗೆ ಮಹತ್ವದ ಸಾಕ್ಷಿಯಾಗಿ ರಾಹುಲ್ ಗಾಂಧಿ ಅವರು ಇವತ್ತು ಕಾಣಿಸ್ಕೊಂಡಿರುವಂಥದ್ದು. ಸೊ ಇದೇ ಸನ್ನಿವೇಶಕ್ಕಾಗಿ CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಅವರು ಕಾಯ್ತಿದ್ರ, ಅಥವಾ DCM DK ಶಿವಕುಮಾರ್ ಅವರು ಈ ಒಂದು ಸನ್ನಿವೇಶಕ್ಕಾಗಿ ಕಾಯ್ತಿದ್ರು ಅನ್ನುವಂಥದ್ದು ಕೂಡ ಈಗ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಈ ಹಿನ್ನೆಲೆ ನೋಡಿದ್ರೆ ಇವತ್ತು ರಾಹುಲ್ ಗಾಂಧಿ ಜೊತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗಂಭೀರವಾಗಿ ಮಾತುಕತೆ ನಡೆಸಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಇದು ಕಾಣಿಸುತ್ತೆ. ಆದರೆ ರಾಹುಲ್ ಗಾಂಧಿ ಅವರು ಏನು ಭರವಸೆ ಕೊಟ್ಟಿದ್ದಾರೆ, DCM DK ಶಿವಕುಮಾರ್ ಅವರಿಗೆ ಏನಂತ ಹೇಳಿದರೆ, CM ಸಿದ್ದರಾಮಯ್ಯ ಅವರಿಗೆ ಏನಂತ ಹೇಳಿದರೆ, ಅಥವಾ ದೆಹಲಿಗೆ ಬನ್ನಿ ಅಂತ ಹೇಳಿದಾರ, ಅಥವಾ ಇದ್ರ ಬಗ್ಗೆ ಏನಾದರೂ ಮುಂದೆ ತೀರ್ಮಾನ ಮಾಡೋಣ ಅಂತ ಹೇಳಿದಾರೆ, ಅಥವಾ ಒಂದಷ್ಟು ಕೇರಳ ಆಗಿರ್ಬೋದು, ಅಸ್ಸಾಂ ಆಗಿರ್ಬೋದು, ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಇದೆ, ಆ ಚುನಾವಣೆಗಳು ಮುಗಿದ ನಂತರ ನಾವೇನಾದರೂ ತೀರ್ಮಾನ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಏನಾದರೂ ಸಣ್ಣ ಸೂಚನೆಯನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರೆ, ಹೀಗೆ ಹತ್ತು ರೀತಿಯಲ್ಲಿ ಕೂಡ ಪ್ರಶ್ನೆಗಳು ಉದ್ಭವ ಆಗ್ತಾ ಇರ್ತದೆ. ಆದರೆ ಒಂದು ಸ್ಪಷ್ಟ ಆಗ್ತಿದೆ, ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಷ್ಟು ದಿನಗಳ ಕಾಲ ಏನು ಹಗ್ಗ ಜಗ್ಗಟ್ಟ ನಡೀತಿತ್ತು ಅದರ ಕ್ಲೈಮ್ಯಾಕ್ಸ್ ಘಟ್ಟ ತಲುಪುವಂಥ ಲಕ್ಷಣಗಳು ಕೂಡ ಈಗ ಕಾಣಿಸ್ತಾ ಇರುವಂಥದ್ದು. ವಿದ್ಯಾಶ್ರೀ, ಹರೀಶ್, ಈಗ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಅನ್ನೋದು ಬಹುವಚನ ಆದರೂ ಕೂಡ ಕಾಂಗ್ರೆಸ್ನ ಅಲ್ಟಿಮೇಟ್ ನಾಯಕ ಯಾರು, ಡಿಸಿಷನ್ ಮೇಕಿಂಗ್ ಅಥಾರಿಟಿ ಇರೋದು ಯಾರಿಗೆ ಅಂತ ಕೇಳಿದ್ರೆ ಎಲ್ರಿಗೂ ಗೊತ್ತಿದೆ, ಅದು ರಾಹುಲ್ ಗಾಂಧಿ ಅವರು. ತೀರ್ಮಾನವನ್ನ ತೆಗೆದುಕೊಳ್ಬೇಕಾಗಿರುವುದು ರಾಹುಲ್ ಗಾಂಧಿ ಅವರು. ರಾಜ್ಯದಲ್ಲಿ ನಾಯಕತ್ವ ತಿಕ್ಕಾಟ ಆರಂಭ ಆದಾಗಿನಿಂದ ರಾಹುಲ್ ಗಾಂಧಿ ಅವರು ಕೂತು ಮಾತುಕತೆ ನಡೆಸಬೇಕು ಅಂತ ರಾಜ್ಯದ ನಾಯಕರು, ಅದರಲ್ಲೂ DCM DK ಶಿವಕುಮಾರ್ ಅವರು ವೆಯ್ಟ್ ಮಾಡ್ತಾನೆ ಇದ್ರು. ಹಾಗಾಗಿನೇ ಇವತ್ತು ಏರ್ಪೋರ್ಟ್ ನಲ್ಲಿ ಕೆಲ ನಿಮಿಷಗಳ ಮಾತುಕತೆ ಆಗಿರಬಹುದು, ಬಟ್ ದೆನ್ ರಾಹುಲ್ ಗಾಂಧಿ ಅವರು ಉಭಯ ನಾಯಕರ ಜೊತೆ ಪ್ರತ್ಯೇಕವಾಗಿ ಮಾತುಕತೆಯನ್ನ ನಡೆಸಿರುವುದನ್ನ ನೋಡಿದ್ರೆ ಇದನ್ನ ಕ್ಲೈಮ್ಯಾಕ್ಸ್ ಅಂತ ಕನ್ಸಿಡರ್ ಮಾಡಬೇಕಾ ಅಥವಾ ಪ್ರೀ ಕ್ಲೈಮ್ಯಾಕ್ಸ್ ಅಂತ ಕನ್ಸಿಡರ್ ಮಾಡಬೇಕಾ ಹರೀಶ್? ವಿದೇಶ್ರೀ, ಖಂಡಿತವ ಕೂಡ. ಯಾಕಂತಂದ್ರೆ ಇದು ವಿಮಾನ ನಿಲ್ದಾಣದಲ್ಲಿ ಆಗಿರುವಂಥ ಮಾತುಕತೆಗಳು ಇದು ಅಂತಿಮ ಅಲ್ಲ ಅನ್ನೋದಕ್ಕಿಂತಲೂ ಅಂತಿಮ ಹಂತದತ್ತ ಸಾಗುವಂಥ ಪ್ರಯತ್ನದ ಭಾಗವಾಗಿ ಮೊದಲ ಸ್ಟೆಪ್ ಅನ್ನುವಂಥನ್ನು ಕೂಡ ಹೇಳ್ಬೋದಾಗಿದೆ. ಯಾಕಂದರೆ ದೆಹಲಿಗೆ ಬನ್ನಿ ಎಲ್ಲವನ್ನು ಮಾತಾಡೋಣ, ಇತ್ಯರ್ಥ ಪ್ರಶ್ನೆ ಕ್ಲಿಯರ್ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಪೂರ್ವಭಾವಿಯಾಗಿ ಚರ್ಚೆ ನಡೆಸಿದ್ದಾರೆ ರಾಹುಲ್ ಗಾಂಧಿ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತದೆ. ಯಾಕಂತಂದರೆ DCM DK ಶಿವಕುಮಾರ್ ಜೊತೆ ಪ್ರತ್ಯೇಕ ಮಾತುಕತೆ ಆಗಿರ್ಬೋದು, ಸೊ ಒಂದು ಕಡೆ CM ಸಿದ್ದರಾಮಯ್ಯ ಅವ್ರ ಜೊತೆ ಪ್ರತ್ಯೇಕ ಮಾತುಕತೆ ಆಗಿರ್ಬೋದು, ಇಬ್ಬರನ್ನು ಕರೆಸಿ ಮುಖಾಮುಖಿ ಮಾತನಾಡ್ತಕ್ಕಂಥದ್ದಾಗಿರ್ಬೋದು, ಈ ಮೂರು ದೃಶ್ಯಾವಳಿಗಳು ನೋಡಿದ್ರೆ ಸೊ ಕ್ಲೈಮ್ಯಾಕ್ಸ್ ಘಟ್ಟಕ್ಕೆ ತಲುಪುವಂಥ ಲೆಕ್ಕಾಚಾರದ ಭಾಗವಾಗಿ ಮೊದಲ ಹಂತವಾಗಿ ಇದು ನಡೀತಿದೆಯಾ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿದೆ. ಆದರೆ ಇಲ್ಲಿ ದೆಹಲಿಗೆ ಬಂದ ನಂತರವೂ ಎಲ್ಲವೂ ಕೂಡ ವಿಸ್ತೃತವಾಗಿ ಸುದೀರ್ಘವಾಗಿ ಚರ್ಚೆ ಮಾಡಿ ಅಂತಿಮ ನಿರ್ಧಾರವನ್ನು ಕೈಗೊಳ್ಳಬೇಕಾಗಿರುವಂಥದ್ದು ಹೈಕಮಾಂಡ್. ಆದರೆ ಈ ಸದ್ಯದ ಮಟ್ಟಿಗೆ ಇಲ್ಲಿನ ವಾಸ್ತವವನ್ನು ತಿಳಿಯುವಂಥ ಒಂದು ಪ್ರಯತ್ನ ಮತ್ತು CM ಸಿದ್ದರಾಮಯ್ಯ ಅವರ ಮನದ ಇಂಗಿತ ಆಗಿರ್ಬೋದು, DCM DK ಶಿವಕುಮಾರ್ ಅವರ ಮನದ ಬೇಡಿಕೆಗಳನ್ನಾಗಿರ್ಬೋದು, ಇವೆಲ್ಲವನ್ನ ಆಲಿಸುವಂಥ ಒಂದು ಪ್ರಯತ್ನ ಇವತ್ತು ರಾಹುಲ್ ಗಾಂಧಿ ಅವರಿಂದ ಆಗಿದೆ. ಆದರೆ ಅಂತಿಮ ನಿರ್ಧಾರ ದೆಹಲಿ ಅಂಗಳದಲ್ಲೇ ಕೂಡ ಇವೆಲ್ಲವೂ ಕೂಡ ಇತ್ಯರ್ಥ ಆಗಬೇಕಾಗಿರುವಂಥದ್ದು. ಅಲ್ಲಿವರೆಗೂ ಕೂಡ ಸದ್ಯದ ಮಟ್ಟಿಗೆ ಸೊ ಇವರ ಅಭಿಪ್ರಾಯಗಳನ್ನ ಆಲಿಸುವಂಥ ಒಂದು ಪ್ರಯತ್ನ ಆದಂತೆ ಕಾಣಿಸ್ತಾ ಇದೆ ವಿದ್ಯಾಶ್ರೀ.
ಹರೀಶ್, ಈಗ ಎಲ್ಲೋ ಜಗಲಿ ಕಟ್ಟಿನಲ್ಲಿ, ಯಾವುದೋ ಕಾರ್ಯಕ್ರಮದ ಅಡುಗೆ ಕೋಣೆನಲ್ಲಿ, ಎಲ್ಲಾ ಕಡೆಗಳಲ್ಲೂ ಮುಖ್ಯಮಂತ್ರಿ ಸ್ಥಾನ ಬದಲಾಗುತ್ತಾ? ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ? ಸಿದ್ದರಾಮಯ್ಯ ಅವರು ಪಟ್ಟ ಬಿಟ್ಟು ಕೊಡ್ತಾರಾ? ಇದು ರಾಜ್ಯದ ಜನರಿಗಿರುವಂತಹ ಕುತೂಹಲ. ಸಹಜವಾಗಿ ರಾಜ್ಯದ ಜನ ಈ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡ್ತಿದ್ದಾರೆ. ಹೀಗಿರುವಂತಹ ಟೈಮ್ನಲ್ಲಿ ನೀವು ಉಲ್ಲೇಖ ಮಾಡಿದ್ರಿ, ಒಂದು ಚಾನ್ಸಸ್ ಇದೆ, ಒಂದು ಸಾಧ್ಯತೆ ಇದೆ ಅನ್ನೋದನ್ನ ಹೇಳಿದ್ರೆ, ಅದೇನು ಅಂದ್ರೆ ಪಂಚರಾಜ್ಯಗಳ ಚುನಾವಣೆ ಇದೆ. ಹಾಗಾಗಿ ಪಂಚರಾಜ್ಯಗಳ ಚುನಾವಣೆ ಮುಗಿಯೋ ತನಕ ಕಾದು ನೋಡಿ ಅಥವಾ ಅಲ್ಲಿ ತನಕ ವೇಟ್ ಮಾಡಿ ಅನ್ನುವಂಥ ಮಾತನ್ನ ಹೇಳಿರುವಂತಹ ಸಾಧ್ಯತೆ ಇದೆ. ಅದನ್ನ ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ರಾಹುಲ್ ಗಾಂಧಿ ಅವರು ಹಿಂಗೆ ಹೇಳಿರಬಹುದು ಅಂತ ಹೇಳಿದ್ರೆ, ಹಂಗೆ ಹೇಳಿದ್ದೇ ನಿಜ ಆದ್ರೆ ಅಂದ್ರೆ 2.5 ವರ್ಷ ಏನು ಒಪ್ಪಂದ ಆಗಿದೆ ಅನ್ನೋದನ್ನ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಅಲ್ಲಿಗೆ ಅದು 3 ವರ್ಷ ಅಥವಾ ಆ ಲೈನ್ ಅನ್ನ ಕ್ರಾಸ್ ಮಾಡುವಂತಹ ಸಾಧ್ಯತೆ ಇದೆಯಲ್ಲ ಅಂತ ಹೇಳಿ. ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಇಫ್ ಇನ್ ಕೇಸ್ ಅಧಿಕಾರದ ಚುಕ್ಕಾಣಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಕೊಡೋದಾದ್ರೂ ಅದಿನ್ನ ಕೂಡ ತುಂಬಾ ಡಿಲೇ ಆಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆಯಾ ಅಂತ ಹೇಳಿ ಹರೀಶ್. ವಿದೇಶಿ ಖಂಡಿತವಾಗಿ ಕೂಡ, ಯಾಕಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಹೈಕಮಾಂಡ್ ನಾಯಕರು ಕೈ ಹಾಕುವುದು ಕೂಡ ಹಿಂದೇಟಾಗ್ತಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಏಕಾಏಕಿ ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯರು ಅಹಿಂದ ವರ್ಗಗಳ ಪ್ರಶ್ನಾತೀತ ನಾಯಕರಾಗಿರುವಂಥದ್ದು, ರಾಷ್ಟ್ರ ಮಟ್ಟದಲ್ಲಿ ಅಹಿಂದ ವರ್ಗಗಳ ಹಿಂದುಳಿದ ವರ್ಗಗಳ ಚಾಂಪಿಯನ್ ಅನ್ನುವಂಥ ಮಾತನ್ನು ಖುದ್ದು ರಾಹುಲ್ ಗಾಂಧಿ ಅವರು ಕೂಡ AICC OBC ಮೀಟಿಂಗಲ್ಲಿ ಕೂಡ ಪ್ರಸ್ತಾಪ ಮಾಡಿದರು. ಸೊ ಹಾಗಾಗಿ ಇಡೀ ದೇಶದಲ್ಲಿ ಕೂಡ ಅಹಿಂದ ವರ್ಗಗಳನ್ನ ಸಂಘಟಿಸಬೇಕು, ಎಲ್ಲ ಒಂದು ವೇದಿಕೆಯಲ್ಲಿ ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ರಾಹುಲ್ ಗಾಂಧಿ ಅವರು ಚಿಂತನೆಯನ್ನು ನಡೆಸಿದ್ದಾರೆ. ಸೊ ಹಾಗಾಗಿ ಕೂಡ ಸಿಎಂ ಸಿದ್ದರಾಮಯ್ಯವ್ರನ್ನ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಪ್ರಯತ್ನ ದೆಹಲಿ ಮಟ್ಟದಲ್ಲಿ ಆಗ್ತಾ ಇತ್ತು. ಈಗಿರುವಂಥ ಒಂದು ಸಂದರ್ಭದಲ್ಲಿ ಸೊ ಏಕಾಏಕಿ ನಾಯಕತ್ವವನ್ನು ಬದಲಾಯಿಸೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥ ಸಹಜವಾಗಿ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಿದೆ. ಅದೇ ಕಾರಣಕ್ಕಾಗಿ ಕೂಡ ರಾಹುಲ್ ಗಾಂಧಿ ಅವರು ರಾಜ್ಯದಲ್ಲಿನ ಇಷ್ಟೆಲ್ಲ ಬೆಳವಣಿಗೆ ಆದರೂ ಕೂಡ ಯಾವುದೇ ವಿಚಾರಕ್ಕೆ ಮೂಗು ತೂರಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿಲ್ಲ ಅಥವಾ ನಿರ್ಧಾರ ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಕೂಡ ಅವರು ಮುಂದಾಗಿರಲಿಲ್ಲ. ಸೊ ಹಾಗಾಗಿ ಸದ್ಯದ ಪರಿಸ್ಥಿತಿ ಯಥಾಸ್ಥಿತಿಯಲ್ಲಿ ಮುಂದುವರ್ಕೊಂಡು ಹೋಗಲಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವರು ಬಹುಶಃ ಮೌನಕ್ಕೆ ತಾಳಿದಂತೆ ಕಾಣಿಸ್ತಾ ಇದೆ. ಸೊ ಆದರೆ ಇಲ್ಲಿ ಕೇರಳ ಚುನಾವಣೆ ಆಗಿರ್ಬೋದು, ಯಾಕಂದರೆ ಏಪ್ರಿಲ್ ಸಂದರ್ಭದಲ್ಲಿ ಕೇರಳ ಚುನಾವಣೆ ಆಗಿರ್ಬೋದು, ಅಸ್ಸಾಂ ಚುನಾವಣೆ ಆಗಿರ್ಬೋದು, ಮತ್ತು ರಾಜ್ಯದಲ್ಲಿ ಸೊ ಜೂನ್ ಒಳಗಡೆ ಕೂಡ GBA ಚುನಾವಣೆಯನ್ನು ಕೂಡ ಎದುರಿಸಬೇಕಾದ ಜೊತೆಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಕೂಡ ಬ್ಯಾಕ್ ಟು ಬ್ಯಾಕ್ ಎದುರಾಗುತ್ತೆ. ಈ ಎಲ್ಲ ಕಾರಣಗಳಿಗಾಗಿ ಏಕಾಏಕಿ ಕೂಡ ನಾಯಕತ್ವ ಬದಲಾವಣೆಗೆ ಕೈ ಹಾಕುತ್ತಾ ಅನ್ನುವಂಥ ಸಹಜವಾದಂಥ ಒಂದು ಪ್ರಶ್ನೆ ಕೂಡ ಈಗ ವ್ಯಕ್ತ ಆಗ್ತಿರುವುದು. ಆದರೆ ಸದ್ಯದ ಮಟ್ಟಿಗೆ ಹೈಕಮಾಂಡ್ ನಾಯಕರು ಒಂದು ಫಾರ್ಮುಲಾವನ್ನು ಕೂಡ ಮುಂದಿಡುವಂಥ ಒಂದು ಸಾಧ್ಯತೆ ದಟ್ಟವಾಗಿ ಕಾಣಿಸುತ್ತೆ. DCM DK ಶಿವಕುಮಾರ್ ಅವರು ನೇರವಾಗಿ ಕೂಡ CM ಗಾದಿಗೆ ಅಂದರೆ 2.5 ವರ್ಷಗಳ ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟಂಗೆ ಏನೇ ಬಿಗಿಪಟ್ಟು ನೀಡಿದ್ರು ಕೂಡ ಸದ್ಯದ ಮಟ್ಟಿಗೆ ಅಷ್ಟು ಪೂರಕವಾದಂಥ ವಾತಾವರಣ ಇಲ್ಲ ಅನ್ನುವಂಥ ಅಭಿಪ್ರಾಯಗಳು ಕೂಡ ಸಹಜವಾಗಿ ಕಾಂಗ್ರೆಸ್ ಅಲ್ಲಿ ವ್ಯಕ್ತ ಆಗ್ತಿದೆ. ಸೊ ಒಂದು ರೀತಿಯಲ್ಲಿ ಕೂಡ CM ಸಿದ್ದರಾಮಯ್ಯ ಅವರ ಪರವಾಗಿ ಕೂಡ ಹೆಚ್ಚಿನ ಸಂಖ್ಯೆಯ ಶಾಸಕರು ಇದ್ದಾರೆ ಅನ್ನುವಂಥದ್ದು ಕೂಡ ಇದೇ ಗೊತ್ತಾಗ್ತಿದೆ ಹೈಕಮಾಂಡ್ ಮಟ್ಟದಲ್ಲಿ. ಈ ಹಿನ್ನೆಲೆಯಲ್ಲಿ CM ಸಿದ್ದರಾಮಯ್ಯ ಅವರ ಬದಲಾವಣೆ ಅಷ್ಟು ಸುಲಭ ಸಾಧ್ಯ ಅಲ್ಲ ಅನ್ನುವಂಥ ವಾಸ್ತವ ಸ್ಥಿತಿ ಹೈಕಮಾಂಡ್ ಮಟ್ಟಕ್ಕೆ ಇದ್ದಂತೆ ಕಾಣಿಸುತ್ತೆ. ಹಾಗಾಗಿ ಸದ್ಯದ ಮಟ್ಟಿಗೆ ಅದು ನಾಯಕತ್ವ ಯಥಾಸ್ಥಿತಿಯಲ್ಲೇ ಮುಂದುವರಿಲಿ ಅನ್ನುವಂಥ ಲೆಕ್ಕಾಚಾರ ಭಾಗದಲ್ಲಿ ಹೈಕಮಾಂಡ್ ಇದೆಯೋ ಅಥವಾ DCM DK ಶಿವಕುಮಾರ್ ಅವರಿಗೆ ಮಣೆ ಹಾಕುವಂಥ ನಿಟ್ಟಿನಲ್ಲಿ ಕೂಡ ಏನೇನು ನಿರ್ಧಾರ ಮಾಡುತ್ತಾ ಅನ್ನುವಂಥ ಚರ್ಚೆಗಳಾದರೂ ಕೂಡ ಅಂತಿಮವಾಗಿ ಏಕಾಏಕಿ ಹೈಕಮಾಂಡ್ ನಾಯಕರು ಬದಲಾವಣೆಗೆ ಕೈ ಹಾಕುವಂಥದ್ದು ಕಷ್ಟ ಸಾಧ್ಯ ಅಂತಾನೆ ವಿಶ್ಲೇಷಿಸಲಾಗ್ತಿದೆ. ವಿಜಯಶ್ರೀ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಲ್ಲಿ 3 ದೃಶ್ಯಗಳು ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಆ ತಿಕ್ಕಾಟ ಏನಿದೆ, ಸದ್ಯಕ್ಕೆ ಕೆಲ ದಿನಗಳಿಂದ ಸ್ವಲ್ಪ ಬೂದಿ ಮುಚ್ಚಿದ ಕೆಂಡದ ರೀತಿ ಇದೆ ವಾತಾವರಣ. ಬಟ್ ಅದನ್ನ ಬಹಳ ಚೆನ್ನಾಗಿ ಡಿಫೈನ್ ಮಾಡ್ತಾ ಇರೋ ರೀತಿ ಕಾಣಿಸ್ತಾ ಇದೆ 3 ದೃಶ್ಯಗಳು. ರಾಹುಲ್ ಗಾಂಧಿ ಅವರು ಉಭಯ ನಾಯಕರನ್ನ ಕರೆಸಿ ದೆಹಲಿ ಕರೆಸಿ ಮಾತನಾಡಬೇಕು, ಈ ಗೊಂದಲಕ್ಕೊಂದು ಫುಲ್ ಸ್ಟಾಪ್ ಅನ್ನ ಇಡಬೇಕು. ಇದು ರಾಜ್ಯದಲ್ಲಿರುವಂತಹ 2 ನಾಯಕರ ಪರ ಇರುವಂತಹ ಲೀಡರ್ಸು, ಅದರ ಜೊತೆಗೆ ತಟಸ್ಥವಾಗಿರುವಂತಹ ಕಾಂಗ್ರೆಸ್ನ ನಾಯಕರು ಯಾರಿದ್ದಾರೆ ಅವರೆಲ್ಲರ ಬೇಡಿಕೆ ಆಗಿತ್ತು. ಬಟ್ ಅದಾಗ್ಲೇ ಇಲ್ಲ. ರಾಹುಲ್ ಗಾಂಧಿ ಅವರು ಅದ್ ಹೆಂಗಿದೆಯೋ ಸಿಚುವೇಶನ್ ಹಂಗೆ ಇಲ್ಲಿ ಸ್ಟೇಟಸ್ ಕೋನ ಮೇಂಟೈನ್ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರು. ಆತುರವನ್ನ ತೋರಿಸಿರ್ಲಿಲ್ಲ ರಾಹುಲ್ ಗಾಂಧಿ ಅವರು. ಉಭಯ ನಾಯಕರನ್ನ ದೆಹಲಿ ಕರೆಸಿ ಮಾತನಾಡುವಂತಹ ಆ ತ್ವರಿತತೆಯನ್ನ ಅಥವಾ ಆತುರವನ್ನ ಅವ್ರು ತೋರಿಸುವಂತಹ ಕೆಲಸವನ್ನ ಮಾಡಲಿಲ್ಲ. ಈಗಲೂ ಕೂಡ ಅವರು ರಾಜ್ಯಕ್ಕೆ ಈ ವಿಚಾರವನ್ನ ಚರ್ಚೆ ಮಾಡಬೇಕು ಅಂತ ಹೇಳಿ ಬಂದವರಲ್ಲ. ತಮಿಳುನಾಡಿಗೆ ಹೋಗಬೇಕು, ಚುನಾವಣೆ ಇದೆ ಮುಂದೆ 2-3 ತಿಂಗಳಿನಲ್ಲಿ. ಆ ಚುನಾವಣಾ ಪ್ರಚಾರಕ್ಕೆ ಈಗಲೇ ಅಲ್ಲಿ ತಳವನ್ನ ಗಟ್ಟಿ ಮಾಡಬೇಕು, ಪಕ್ಷ ಸಂಘಟನೆ ಆಗಬೇಕು, ಹಂಗಾಗಿ ಹೊರಟಿದ್ದಾರೆ. ಹೊರಟವರು ಮೈಸೂರಿನಲ್ಲಿ ಇಳಿದು ಆ ನಂತರ ಅವರು ತಮಿಳುನಾಡಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಹಾಗೆ ಬಂದಂತಹ ಟೈಮ್ನಲ್ಲಿ ಉಭಯ ನಾಯಕರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಬೆಳಗ್ಗೆ ಅವರನ್ನ ಮಧ್ಯಾಹ್ನದ ಟೈಮ್ನಲ್ಲಿ ಅವರನ್ನ ರಿಸೀವ್ ಮಾಡಿದಂತಹ ನಂತರದಲ್ಲಿ DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಅವ್ರು ಹೇಳಿದ್ರು ಅಂಥದ್ದೇನು ಮಾತುಕತೆಯಾಗಿಲ್ಲ, ಸೌಜನ್ಯದ ಭೇಟಿಯಷ್ಟೇ, ಯಾವ ನಾಯಕತ್ವದ ವಿಚಾರದ ಬಗ್ಗೆಯೂ ಚರ್ಚೆ ಇಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರು. ಆದ್ರೆ ರಾಹುಲ್ ಗಾಂಧಿ ಅವರು ಹೊರಡುವಂತಹ ಸಮಯ ತಮಿಳುನಾಡಿಗೆ ಅವರ ಹೆಲಿಕಾಪ್ಟರ್ ಟೇಕ್ ಆಫ್ ಆಗಬೇಕು. ಆ ಟೈಮ್ನಲ್ಲಿ ಕಂಡು ಬಂದಿರುವಂತಹ ಈ ದೃಶ್ಯ ರಾಜ್ಯ ರಾಜಕಾರಣದ ಸದ್ಯದ ಸ್ಥಿತಿಗತಿಗೆ ಹಿಡಿದಿರುವಂತಹ ಕೈಗನ್ನಡಿ ದೃಶ್ಯಗಳೇ ಎಲ್ಲವನ್ನ ಹೇಳ್ತಾ ಇದೆ. ನಾವೇನು ಹೇಳಬೇಕಾಗಿಲ್ಲ.
ಮಾತುಕತೆ ಕೆಲವೇ ನಿಮಿಷಗಳ ಕಾಲ ಆಗಿರಬಹುದು, ಆದ್ರೆ ಆ ಕೆಲವೇ ನಿಮಿಷಗಳ ಮಾತುಕತೆ ಎಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಳ್ತಾ ಇದೆ ನೋಡಿ. ಮೊದಲಿಗೆ ಮಧ್ಯದ ದೃಶ್ಯಗಳು, ಉಭಯ ನಾಯಕರ ಜೊತೆಗೆ ಕೆಲ ನಿಮಿಷಗಳ ಕಾಲ ಮಾತುಕತೆಯನ್ನ ನಡೆಸಿದ್ದಾರೆ. ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಇಬ್ಬರ ಜೊತೆಗೂ ಮಾತುಕತೆಯನ್ನ ನಡೆಸಿದ್ದಾರೆ ರಾಹುಲ್ ಗಾಂಧಿ. ಅದಾದ ನಂತರ ಆ ಕೊನೆಯ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಡಿಕೆ ಶಿವಕುಮಾರ್ ಅವರು ಅಲ್ಲೇ ನಿಂತಿದ್ದಾರೆ, ಆದ್ರೆ ಸಿದ್ದರಾಮಯ್ಯ ಅವರನ್ನ ಸ್ವಲ್ಪ ಮುಂದಕ್ಕೆ ಕರ್ಕೊಂಡು ಹೋಗಿ, ಅವರ ಹೆಗಲಿ ಕೈ ಹಾಕ್ತಾ ಮುಂದಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ನಿಂತ್ಕೊಂಡು ಗುಪ್ತವಾಗಿ ಏನು ಮಾತುಕತೆಯನ್ನ ನಡೆಸಿದ್ದಾರೆ. ಕೆಲ ನಿಮಿಷಗಳ ಕಾಲ ಸಿದ್ದರಾಮಯ್ಯ ಅವರ ಜೊತೆಗೆ ಮಾತುಕತೆ. ಅದಾದಂತಹ ನಂತರದಲ್ಲಿ ಡಿಕೆ ಶಿವಕುಮಾರ್ ಅವರು ಆ ಮೊದಲ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಅವರನ್ನ ಸೈಡಿಗೆ ಕರ್ಕೊಂಡು ಹೋಗ್ತಾರೆ, ಅವರ ಜೊತೆ ಕೆಲ ನಿಮಿಷಗಳ ಕಾಲ ಮಾತುಕತೆ. ಅದು 1 ನಿಮಿಷ 2 ನಿಮಿಷ ಇರಬಹುದು, ವೆರಿ ಫ್ಯೂ ಸೆಕೆಂಡ್ಸ್ ಅಷ್ಟೇ ಮಾತುಕತೆಗೆ ಆಗಿರೋದು. ಆ ಮಾತುಕತೆಯ ನಂತರದಲ್ಲಿ ರಾಹುಲ್ ಗಾಂಧಿ ಅವರು ಅಲ್ಲಿಂದ ಹೊರಟಿದ್ದಾರೆ. ಈ ಪ್ರತ್ಯೇಕವಾಗಿ ಆಗಿರುವಂತಹ ಮಾತುಕತೆ ಇದೆಯಲ್ಲ, ಕಿವಿ ಮಾತು ಅಂದ್ರೆ ಏನ್ ಹೇಳಿರ್ಬೋದು. ಸಂಪುಟ ಪುನರಚನೆ ಆಗ್ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಸಿದ್ದರಾಮಯ್ಯ. ಸಚಿವ ಸ್ಥಾನದ ಆಕಾಂಕ್ಷಿಗಳ ದೊಡ್ಡ ಲಿಸ್ಟೇ ಇದೆ, ನಮಗೆ ಅವಕಾಶವನ್ನ ಕೊಡಬೇಕು ಅನ್ನುವಂಥ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ದೆಹಲಿಗೂ ಹೋಗಿ ಲಾಬಿ ಮಾಡ್ಕೊಂಡು ಬಂದ್ರು, ಆದ್ರೆ ಡಿಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದು ಕೂತಿದ್ದಾರೆ. ನಾಯಕತ್ವ ಬದಲಾವಣೆ ಆಗ್ಲೇಬೇಕು, ಕೊಟ್ಟ ಮಾತಿನ ರೀತಿ ಹೈಕಮಾಂಡ್ ನಾಯಕರು ನಡ್ಕೊಳ್ಳೇಬೇಕು ಅಂತ ಹೇಳಿ. ಆ ಕಾರಣದಿಂದಾಗಿ ಸರ್ಕಾರದ ಅಭಿವೃದ್ಧಿಯ ವಿಚಾರಗಳು ಸೈಡ್ ಲೈನ್ ಆಗಿ ಕಳೆದ 3-4 ತಿಂಗಳಿನಿಂದ ಕೇವಲ ನಾಯಕತ್ವದ ವಿಚಾರವೇ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಚರ್ಚೆಯಾಗ್ತಾ ಇದೆ. ಇದು ಟೀಕೆಗೂ ಕೂಡ ಗ್ರಾಸವಾಗ್ತಾ ಇದೆ. ಹೀಗಾಗಿ ಈ ಗೊಂದಲವನ್ನ ಪರಿಹರಿಸಬೇಕು ಅನ್ನುವಂಥ ಒತ್ತಡ ಹೈಕಮಾಂಡ್ ಮೇಲಿದೆ. ಆದ್ರೆ ಹೈಕಮಾಂಡ್ ಆತುರವನ್ನ ತೋರಿರಲಿಲ್ಲ. ಬಟ್ ಇವತ್ತು ರಾಹುಲ್ ಗಾಂಧಿ ಅವರು ಉಭಯ ನಾಯಕರನ್ನ ಮೀಟ್ ಆಗಿರೋದು, ಚರ್ಚೆಯನ್ನ ಮಾಡಿರೋದು ಕುತೂಹಲವನ್ನ ಕೆರಳಿಸ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.